ನಮಸ್ಕಾರ ಗೆಳೆಯರಿ, ಇವತ್ತು ನಾವು ಸ್ವಿಸ್ ಬ್ಯಾಂಕ್ ಬಗ್ಗೆ ಮಾತನಾಡೋಣ. ಸ್ವಿಸ್ ಬ್ಯಾಂಕ್ ಬಗ್ಗೆ ಮಾತನಾಡುವಾಗ ಮೊದಲಿಗೆ ಗಮನಿಸಬೇಕಾದ ವಿಷಯ ಏನೆಂದರೆ, ಅಲ್ಲಿ ಹಣ ಇಟ್ಟರೆ ಸಾಮಾನ್ಯ ದೇಶಗಳಂತೆ ಗ್ರಾಹಕರಿಗೆ ಬಡ್ಡಿ ಸಿಗುವುದಿಲ್ಲ. ಭಾರತದಂತ ದೇಶದಲ್ಲಿ 2.5%, 7% ವರೆಗೆ ಬಡ್ಡಿ ಸಿಗುತ್ತದೆ. ಆದರೆ ಸ್ವಿಸ್ ಬ್ಯಾಂಕ್ ನಲ್ಲಿ ಸುಮಾರು -0.75% ನೆಗೆಟಿವ್ ಇಂಟ್ರೆಸ್ಟ್ ಇರುತ್ತದೆ. ಅಂದರೆ ನೀವು 1 ಲಕ್ಷ ರೂಪಾಯಿ ಸ್ವಿಸ್ ಬ್ಯಾಂಕ್ ನಲ್ಲಿ ಇಟ್ಟರೆ ಬಡ್ಡಿ ಪಡೆಯುವ ಮೊದಲು ವರ್ಷಕ್ಕೆ ಸುಮಾರು 750 ರೂಪಾಯಿ ನೀವು ಬ್ಯಾಂಕಿಗೆ ಕೊಡಬೇಕಾಗುತ್ತದೆ. ಇಷ್ಟಾದರೂ ಸಹ ಜನರು ಸ್ವಿಸ್ ಬ್ಯಾಂಕ್ ನಲ್ಲಿ ಹಣ ಇಡುತ್ತಾರೆ. ಏಕೆ? ಇದಕ್ಕೆ ಮುಖ್ಯ ಕಾರಣ ಸ್ವಿಟ್ಜರ್ಲೆಂಡಿನ ಕರೆನ್ಸಿ ಸ್ವಿಸ್ ಫ್ರಾಂಕ್. ಇದು ಜಗತ್ತಿನ ಅತ್ಯಂತ ಬಲವಾದ ಮತ್ತು ಸ್ಥಿರ ಕರೆನ್ಸಿಯಲ್ಲಿ ಒಂದು. ಇಂದು ಒಂದು ಸ್ವಿಸ್ ಫ್ರಾಂಕ್ ಸುಮಾರು 88 ರೂಪಾಯಿ ಮೌಲ್ಯದಲ್ಲಿದೆ. ಅಂದರೆ 2010ರಲ್ಲಿ ಒಂದು ಸ್ವಿಸ್ ಫ್ರಾಂಕ್ ಕೇವಲ 44 ರೂಪಾಯಿ ಇತ್ತು. ಅಂದರೆ ಯಾರಾದರೂ 2010ರಲ್ಲಿ ತಮ್ಮ ಹಣವನ್ನು ಸ್ವಿಸ್ ಫ್ರಾಂಕ್ ನಲ್ಲಿ ಪರಿವರ್ತಿಸಿ ಸ್ವಿಸ್ ಬ್ಯಾಂಕ್ ನಲ್ಲಿ ಇಟ್ಟಿದ್ದರೆ 2023 ಅವರ ಹಣದ ಮೌಲ್ಯ ಹಾಗೆಯೇ 2 ಪಟ್ಟು ಆಗಿರುತ್ತಿತ್ತು. ಸ್ವಿಟ್ಜರ್ಲೆಂಡಿನ ಆರ್ಥಿಕ ವ್ಯವಸ್ಥೆ ಇತರ ದೇಶಗಳಿಂದ ತುಂಬಾ ಭಿನ್ನವಾಗಿದೆ. ಬಹಳಷ್ಟು ದೇಶಗಳಲ್ಲಿ ಸಮಯ ಜೊತೆಗೆ ದುಬಾರಿತನ ಹೆಚ್ಚಾಗುತ್ತದೆ. ಆದರೆ ಸ್ವಿಟ್ಜರ್ಲೆಂಡ್ನಲ್ಲಿ ದುಬಾರಿತನ ಸಾಮಾನ್ಯವಾಗಿ ತುಂಬಾ ಕಡಿಮೆ ಇರುತ್ತದೆ. ಕೆಲವೊಮ್ಮೆ ನೆಗೆಟಿವ್ ಇನ್ಫ್ಲೇಷನ್ ಕೂಡ ಕಾಣಿಸುತ್ತದೆ. ಅಂದರೆ ಬೆಲೆಗಳು ಏರುವ ಮೊದಲು ಇಳುವ ಪರಿಸ್ಥಿತಿ. ದುಬಾರಿತನ ಏರಿಕೆ ಆದರೂ ಸಹ ಅದು ಸಾಮಾನ್ಯವಾಗಿ 1%ಗಿಂತ ಹೆಚ್ಚು ಆಗುವುದಿಲ್ಲ. ಉದಾಹರಣೆಗೆ 2022ರಲ್ಲಿ ಜಗತ್ತಿನ ಬಹಳಷ್ಟು ದೇಶಗಳಲ್ಲಿ ಸ್ವಿಟ್ಜರ್ಲೆಂಡಿನ ದುಬಾರಿತನ ಗರಿಷ್ಠವಾಗಿ 1.31% ಮಟ್ಟಕ್ಕೆ ಮಾತ್ರ ಏರಿಕೆಯಾಯಿತು. ಇದರಿಂದ ಸ್ವಿಟ್ಜರ್ಲೆಂಡಿನ ಆರ್ಥಿಕ ವ್ಯವಸ್ಥೆ ಎಷ್ಟು ಸ್ಥಿರ ಮತ್ತು ವಿಶ್ವಾಸಾರ್ಹವಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಸ್ವಿಸ್ ಬ್ಯಾಂಕ್ಗಳಲ್ಲಿ ಹಣಗಳ ಭದ್ರತೆ ಮತ್ತು ರಹಸ್ಯತೆ ಅತ್ಯಂತ ಗಟ್ಟಿಯಾಗಿರುತ್ತದೆ. ಒಂದು ಪ್ರಮುಖ ವಿಷಯ ಏನೆಂದರೆ, ಸ್ವಿಸ್ ಬ್ಯಾಂಕ್ ನಲ್ಲಿ ಅಕೌಂಟ್ ಹೋಲ್ಡರ್ ನಿಧನವಾದರೆ ಬ್ಯಾಂಕಿಗೆ ಅದು ತಕ್ಷಣವೇ ಗೊತ್ತಾಗುವುದಿಲ್ಲ. ಅಕೌಂಟ್ಗೆ ನಾಮಿನಿ ಇದ್ದರೆ ಆ ಹಣವನ್ನು ನಾಮಿನಿಯ ಹೆಸರಿಗೆ ವರ್ಗಾಯಿಸಲಾಗುತ್ತದೆ. ನಾಮಿನಿ ಇಲ್ಲದಿದ್ದರೆ ಸ್ವಿಸ್ ಬ್ಯಾಂಕ್ ತಾನಾಗಿಯೇ ಗ್ರಾಹಕರನ್ನು ಸಂಪರ್ಕ ಮಾಡುವುದಿಲ್ಲ. ಏಕೆಂದರೆ ಹಾಗೆ ಮಾಡಿದರೆ ಗ್ರಾಹಕರ ರಹಸ್ಯತೆ ಬಹಿರಂಗವಾಗುವ ಅಪಾಯ ಇರುತ್ತದೆ. ಸ್ವಿಸ್ ಬ್ಯಾಂಕ್ ನಲ್ಲಿ ಒಂದು ನಿಯಮ ಇದೆ. ಯಾವುದೇ ಖಾತೆಯಲ್ಲಿ 10 ವರ್ಷಗಳ ಕಾಲ ಚಟುವಟಿಕೆ ಇಲ್ಲದಿದ್ದರೆ ಆದ ನಂತರ ಮಾತ್ರ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಅನ್ನು ಸಂಪರ್ಕ ಮಾಡಲು ಪ್ರಯತ್ನಿಸಬಹುದು. ಈ ಗಟ್ಟಿಯಾದ ರಹಸ್ಯತೆ ಕಾರಣಕ್ಕಾಗಿ ಒಂದು ಸಮಯದಲ್ಲಿ ಅಮೆರಿಕ ಸೇರಿದಂತೆ ಅನೇಕ ದೇಶಗಳು ಸ್ವಿಟ್ಜರ್ಲೆಂಡ್ ಮೇಲೆ ಒತ್ತಡ ಹಾಕಲು ಪ್ರಾರಂಭಿಸಿದರು. ಉದಾಹರಣೆಗೆ ಅಲ್ ಖೈದಾ ಸಂಬಂಧಿತ ಹಣ ಸ್ವಿಸ್ ಬ್ಯಾಂಕ್ ನಲ್ಲಿ ಇದೆ ಎಂಬ ಆರೋಪದ ಮೇಲೆ ಸುಮಾರು $25 ಮಿಲಿಯನ್ ಬ್ಯಾಂಕ್ ನಲ್ಲಿ ಬ್ಲಾಕ್ ಮಾಡಲಾಗಿತ್ತು. ಈ ರೀತಿಯ ಪ್ರಕರಣಗಳ ನಂತರ 2014ರಲ್ಲಿ OECD ಅಂದರೆ ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಕಾರ್ಪೊರೇಷನ್ ಅಂಡ್ ಡೆವಲಪ್ಮೆಂಟ್ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿತು. ಈ ಒಪ್ಪಂದದ ಪ್ರಕಾರ ದೇಶಗಳು ತಮ್ಮ ನಾಗರಿಕ ಫೈನಾನ್ಷಿಯಲ್ ಮತ್ತು ಟ್ಯಾಕ್ಸ್ ಮಾಹಿತಿಯನ್ನು ಹಂಚಿಕೊಳ್ಳಬೇಕೆಂದು ತೀರ್ಮಾನಿಸಲಾಯಿತು. ಈ ಒಪ್ಪಂದಕ್ಕೆ 50ಕ್ಕಿಂತ ಹೆಚ್ಚು ದೇಶಗಳು ಸಹಿ ಮಾಡಿದರು. ಅದರಲ್ಲಿ ಭಾರತವೂ ಇದೆ. ಭಾರತದ ಮತ್ತು ಸ್ವಿಟ್ಜರ್ಲೆಂಡ್ ನಡುವೆ AEOI ಅಂದರೆ ಆಟೋಮೆಟಿಕ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ವ್ಯವಸ್ಥೆ ಜಾರಿಯಾಯಿತು. ಇದರ ಅಡಿಯಲ್ಲಿ ಸ್ವಿಸ್ ಬ್ಯಾಂಕ್ ನಲ್ಲಿ ಇರುವ ಭಾರತೀಯ ನಿವಾಸಿಗಳ ಖಾತೆಯ ವಿವರಗಳನ್ನು ಸ್ವಿಟ್ಜರ್ಲೆಂಡ್ ಭಾರತದ ಸರ್ಕಾರದಿಂದ ಹಂಚಿಕೊಳ್ಳಲು ಆರಂಭಿಸಿತು. 2019ರಿಂದ ಹಂತ ಹಂತವಾಗಿ ಭಾರತೀಯ ಅಕೌಂಟ್ ಹೋಲ್ಡರ್ಗಳ ಲಿಸ್ಟ್ಗಳನ್ನು ಭಾರತಕ್ಕೆ ನೀಡಲಾಯಿತು. ಈ ಲಿಸ್ಟ್ಗಳಲ್ಲಿ ಹೆಸರು, ವಿಳಾಸ, ಅಕೌಂಟ್ ಬ್ಯಾಲೆನ್ಸ್ ಮುಂತಾದ ವಿವರಗಳಿದ್ದವು. ಆದರೆ ಈ ಡೇಟಾವನ್ನು ಸಾರ್ವಜನಿಕ ಬಹಿರಂಗಪಡಿಸಲು ಅನುಮತಿ ಇರಲಿಲ್ಲ. ಈ ಮಾಹಿತಿ ಕೇವಲ CBDT ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಬಳಕೆಗೆ ಮಾತ್ರವಾಗಿತ್ತು ಮತ್ತು ತೆರಿಗೆ ಉದ್ದೇಶಕ್ಕಾಗಿ ಮಾತ್ರ. ಕಪ್ಪು ಹಣ ಯಾಕೆ ವಾಪಸ್ ಬರಲಿಲ್ಲ? ಇಲ್ಲೇ ದೊಡ್ಡ ಪ್ರಶ್ನೆಯನ್ನು ಹುಟ್ಟುತ್ತದೆ. ತಜ್ಞರ ಪ್ರಕಾರ ಸ್ವಿಸ್ ಬ್ಯಾಂಕ್ಗಳ ಅಧಿಕಾರ ಡೇಟಾ ಹೆಚ್ಚಾಗಿ ಭಾರತೀಯ ಲೀಗಲ್ಸ್ ಹಣಕ್ಕೆ ಸಂಬಂಧಪಟ್ಟಿತ್ತು. ನಿಜವಾದ ಕಪ್ಪು ಹಣ ನೇರವಾಗಿ ಭಾರತದಿಂದ ಸ್ವಿಟ್ಜರ್ಲೆಂಡ್ಗೆ ಹೋಗುವುದಿಲ್ಲ. ಹಲವು ದೇಶಗಳ ಮೂಲಕ ಹವಾಲಾ ವ್ಯವಸ್ಥೆ ಮತ್ತು ಶೇಲ್ ಕಂಪನಿಯ ಮೂಲಕ ಸುತ್ತಿ ಹೋಗುತ್ತದೆ. ಹಾಗಾಗಿ ಯಾವ ಹಣ ಯಾರದು, ಎಲ್ಲಿ ಬಂದಿದೆ ಎಂಬುದನ್ನು ಪತ್ತೆ ಹಚ್ಚುವ ಸರ್ಕಾರಗಳಿಂದ ತುಂಬಾ ಕಷ್ಟ. ಕಳೆದ 15 ವರ್ಷಗಳಿಂದ ಭಾರತದಲ್ಲಿ ಕಪ್ಪು ಹಣದ ಬಗ್ಗೆ ಚರ್ಚೆ ನಡೆಯುತ್ತಲೇ ಇದೆ. ಸರ್ಕಾರಗಳು ಬದಲಾಗುತ್ತವೆ, ಆದರೆ ಸಮಸ್ಯೆ ಹಾಗೆಯೇ ಉಳಿಯುತ್ತದೆ. ಇದರಿಂದ ಒಂದು ಮಾತು ಸ್ಪಷ್ಟವಾಗುತ್ತದೆ: ಕಪ್ಪು ಹಣದ ಸಮಸ್ಯೆ ಕೇವಲ ಒಂದು ದೇಶದ ವಿಷಯ ಅಲ್ಲ, ಇದು ಸಂಪೂರ್ಣ ಜಾಗತಿಕ ವ್ಯವಸ್ಥೆಯ ಸಮಸ್ಯೆ. ಆದರೆ ನಿಮಗೆ ಈ ಸ್ವಿಸ್ ಬ್ಯಾಂಕ್ ಬಗ್ಗೆ ಪೂರ್ಣವಾಗಿ ಡೀಟೇಲ್ ಆಗಿ ಬೇಕಾಗಿದ್ದರೆ ಕಮೆಂಟ್ ಮಾಡಿ.